ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ. ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ತಾಂಡವ್ ಹೇಳ್ತಾನೆ, ಅಡುಗೆ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಕೇಳಿಸ್ಕೊಂಡ್ಬಿಟ್ಟು, ಹೇಯ್ ತಾಂಡವ್, ಎಷ್ಟೆಲ್ಲ ಹೊಗಳ್ತಾನೆ ಇದೆಯಾ, ಸಾಕು ನಿಲ್ಲಿಸು, ಅವರೇನಾದರೂ ನಮಗೆ ಬಿಟ್ಟು ಊಟ ಏನಾದರೂ ಕೊಡ್ತಾರಾ ಹೇಳು ಅಂತ ಹೇಳಿದ ತಕ್ಷಣ ಅದಕ್ಕೆ ತಾಂಡವ್, ಏನಾಯ್ತು ಇವಾಗ, ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಅದಕ್ಕೆ ನಾನು ಅವ್ರನ್ನ ಹೊಗಳ್ತಾ ಇದ್ದೀನಿ, ನೀನು ಚೆನ್ನಾಗಿ ಅಡುಗೆ ಮಾಡು, ನಿನಗೂ ಹಾಗೆ ಹೇಳ್ತೀನಿ ಅಂತ ಹೇಳ್ತಾನೆ. ಸರಿ, ಈಗ ಒಂದು ಕೆಲಸ ಮಾಡು, ನಿನಗೆ ಪ್ರೂವ್ ಮಾಡಬೇಕಲ್ವಾ ಅವ್ರ ಅಡುಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಒಂದು ಕೆಲಸ ಮಾಡು, ಒಂದು ನಿಮಿಷ ವೆಯ್ಟ್ ಮಾಡು ಅಂತ ಹೇಳಿ ಅಲ್ಲಿದೆ ಸೆಕ್ಯೂರಿಟಿನ ಕರೀತಾನೆ. ಕರೆದ್ಬಿಟ್ಟು, ಬಾಯಿಲಿ ಈ ಊಟ ತಿನ್ನೋಡು ಫಸ್ಟ್ ನೀನು ಅಂತ ಕೊಡ್ತಾನೆ. ಅವ್ನು ತಿನ್ಬಿಟ್ಟು, ಏನು ಸರ್ ಊಟ ಇಷ್ಟು ಸಖತ್ತಾಗಿದೆ, ನಾನಂತೂ ಈ ಊಟ ಯಾವತ್ತೂ ತಿಂದೇ ಇರಲಿಲ್ಲ, ನೀವು ಮೊದಲೇ ನಾನು ಕರಿಬೇಕು ತಾನೆ, ಎಲ್ಲ ಕಾಲೇದ್ಮೇಲೆ ನನಗೆ ಕರೆದಿದ್ದೀರಲ್ಲ ಸರ್ ಅಂದ ತಕ್ಷಣ, ನೋಡ್ದಾ ಕೇಳಿಸ್ಕೊ ಅಲ್ಲಿ ಫಸ್ಟು, ನಾನು ಒಬ್ಬಳೇ ಯಾವಾಗಲೂ ಹೊಗಳ್ತೀನಿ ಅಂತ ಹೇಳ್ತಿರ್ತೀಯಲ್ಲ, ಈಗ ಅವ್ರಿಗೂ ಇಷ್ಟ ಆಯಿತು ನೋಡ ಊಟ ಅಂತ ಹೇಳ್ಬಿಟ್ಟು, ಸರಿ ಸರ್ ನೀವು ಹೊರಡಿ ಅಂಥೇಳಿ ಅವ್ರನ್ನ ಕಳಿಸ್ಬಿಡ್ತಾನೆ. ಅಯ್ಯೋ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು, ಅವ್ರು ಯಾರಿಗೆ ಈ ಥರ ಮಾಡಿದ್ರೋ ಏನೋ ಗೊತ್ತಿಲ್ಲ, ಅವ್ರ ಬಾಯಿಗಂತೂ ಹುಳ ಬೀಳಲಿ ಅಂಥೇಳಿ ಅವನೇ ಶಾಪ ಹಾಕ್ತಾ ಇರ್ತಾನೆ. ಅದನ್ನು ಕೇಳಿಸ್ಕೊಂಡು ಶ್ರೇಷ್ಠ, ಅಯ್ಯೋ ತಾಂಡವ್, ಎಂಥ ಕೆಲಸ ಮಾಡ್ತಿದ್ಯಾ ನೀನು ಯಾಕೆ ಶಾಪ ಹಾಕೋತಾ ಇದೀಯಾ, ಅದನ್ನು ಅಡುಗೆ ಮಾಡ್ತಿರೋದು ಬೇರೆ ಯಾರೂ ಅಲ್ಲ, ನಿನ್ನ ಹೆಂಡತಿ ಭಾಗ್ಯನೇ, ಮೊದಲೇ ನಿನ್ಗೆ ಹುಷಾರಿಲ್ಲ ಅಂಥದ್ರಲ್ಲಿ ನಿನಗೆ ನೀನೇ ಶಾಪ ಹಾಕೋತಾನೆ ಇರು ಅಂತ ಹೇಳಿ ಹೇಳ್ಬಿಟ್ಟು ಹೊರಟೋಗ್ತಾಳೆ. ಅದಕ್ಕೆ ಈ ಕಡೆ ಸುನಂದ ತುಂಬ ಕಣ್ಣು ನೀರು ಹಾಕ್ಕೊಂಡು ಗೋಳಾಡ್ತಾ ದೀಪ ಹಚ್ತಾ ಇರ್ತಾಳೆ. ಯಾಕೆ ಅಂದರೆ ಅವಳ ತಂಗಿ ಕಾವೇರಿ ಸತ್ತೋಗಿರೋದು ಫೋಟೋದ ಮುಂದೆ ಕೂತ್ಕೊಂಡು ಈ ದೀಪ ಹಚ್ತಾ ಇರ್ತಾಳೆ. ಏನೇ ನೋಡೆ ಎಂಥ ಕೆಲಸ ಆಗೋಯ್ತು ನನ್ನ ತಂಗಿ, ನೀನು ಇಂಥದ್ದು ಒಂದು ದಿನ ಬರುತ್ತೆ ಅಂತ ನನ್ನ ಜೀವನದಲ್ಲೇ ಅಂದ್ಕೊಂಡಿರಲಿಲ್ಲ ಅಂಥೇಳಿ ಗೋಳಾಡ್ತಿರ್ತಾಳೆ. ಈ ಕಡೆ ಅವರ ಗಂಡ ಕೂಡ ಸಮಾಧಾನ ಮಾಡ್ತಾರೆ. ಧರ್ಮ, ಅಳಬೇಡ, ಸಮಾಧಾನ ಮಾಡ್ಕೊ, ನನಗೆ ಗೊತ್ತು ನಿನಗೆ ನಿನ್ನ ತಂಗಿ ಈ ಥರ ಆಗಿದೆ ಅಂತ ತುಂಬಾ ದುಃಖ ಇರುತ್ತೆ, ಆದರೆ ನೀನು ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡ್ತಿರ್ತಾರೆ. ಅದಕ್ಕೆ ಸುನಂದ, ಅಲ್ಲ ಕಣೆ, ನೀನು ನನ್ನ ತಂಗಿಯಾಗಿ ಹುಟ್ಟಿ ಎಂಥ ಕೆಲಸ ಮಾಡಿದೆ, ನಾನೇ ಹುಡುಕಿದ್ವು ಆ ಹುಡುಗಿನ ಲಕ್ಷ್ಮಿನ, ಅಂಥದ್ರಲ್ಲಿ ನೀನು ಅವಳ ಜೀವನದಲ್ಲೇ ಎಷ್ಟು ಆಟ ಆಡ್ಬಿಟ್ಟೆ ಅಲ್ವಾ, ಅದಕ್ಕೆ ದೇವರು ನಿನಗೆ ಒಳ್ಳೆ ಶಿಕ್ಷೆನೇ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಆ ಕಡೆ ಪೂಜಾನು ಅದನ್ನೇ ಹೇಳ್ತಾಳೆ, ನನಗೆ ಒಂದಂತೂ ಇದರಿಂದ ಚೆನ್ನಾಗಿ ಅರ್ಥ ಆಗಿದೆ, ಯಾರು ನಾನು ನಂದು ಅಂತ ದುರಹಂಕಾರದಿಂದ ಇರ್ತಾರೋ ಅವರಿಗೆ ಕೊನೆಗಿದೆ ಗತಿ ಅಂತ ಹೇಳಿ ಪೂಜಾನು ಹೇಳ್ತಾ ಇರ್ತಾಳೆ. ಅದಕ್ಕೆ ಧರ್ಮ, ಸರಿ ಬಿಡಮ್ಮ ಹೋಗಲಿ, ಇದನ್ನೇ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ನಮ್ಮ ಮನೇಲಿ ಒಬ್ರಿಗೆ ಈ ಥರ ಆಗಿದೆ ಅಂದ ತಕ್ಷಣ ನಾವು ಅವ್ರಿಗೆ ಸ್ವಲ್ಪನಾದರೂ ಸಂತಾಪ ಸೂಚನೆ ಮಾಡಬೇಕಾಗತ್ತೆ ಅಂಥೇಳಿ ಹೊರಡ್ತಾರೆ. ಈ ಕಡೆ ಶ್ರೇಷ್ಠ ಮತ್ತು ತಾಂಡವು ಊಟಕ್ಕೆ ಅಂತ ಕೂತ್ಕೊಂಡಿರ್ತಾನೆ. ಅವನಿಗಂತೂ ಭಯ ಶುರುವಾಗುತ್ತೆ. ಶ್ರೇಷ್ಠ, ನಾನು ಎಷ್ಟು ಸಲ ಹೇಳಿದ್ದೀನಿ ನಿನಗೆ, ನನಗೆ ಈ ಹೋಟೆಲ್ ಫುಡ್ಡು ನನಗೆ ಬೇಡ, ನಂಗೆ ಸರಿ ಹೋಗಲ್ಲ ಅಂತ, ಮತ್ತೆ ಅದನ್ನೇ ಆರ್ಡ್ರ್ ಮಾಡಿದೆಯಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ನಾನು ನಿಂಗೆ ಹೇಳಿದ್ನಲ್ಲ ಆ ಮನೆ ಫುಡ್ ತರಿಸು ಅಂತ, ಯಾಕೆ ಅವ್ರು ಮಾಡಿಕೊಟ್ಟಿಲ್ವಾ ಅಂತ ಕೇಳಿದ್ರೆ, ನಿಂಗೆ ಗೊತ್ತಿಲ್ವಾ ತಾಂಡವ್, ಅವರು ಅಡುಗೆ ಮಾಡೋದು ನಿಲ್ಲಿಸಿದ್ದಾರೆ ಅಂತ, ಪದೇ ಪದೇ ಅದನ್ನೇ ಯಾಕೆ ಕೇಳಿ ನನಗೆ ಹಿಂಸೆ ಕೊಡ್ತಾ ಇದೆಯಾ ಅಂತ ಹೇಳಿ ಬೈತಾಳೆ. ನಾನು ಈ ಸಲ ನಿನಗೆ 5 ಸ್ಟಾರ್ ಹೋಟ್ಲಿಂದ ಆರ್ಡರ್ ಮಾಡಿದ್ದೀನಿ ಫುಡ್ಡು, ನೀನು ತಿನ್ನು ಅಂತ ಹೇಳಿದ ತಕ್ಷಣ ಅದಂತೂ ಏನೂ ಚೆನ್ನಾಗಿರಲ್ಲ ಅಂಥೇಳಿ ಬೈತಾ ಇರ್ತಾನೆ. ಒಂದು ಕೆಲಸ ಮಾಡ್ತೀನಿ, ನಾನೇ ಅಡುಗೆ ಮಾಡಲಾ ಅಂತ ಹೇಳಿ ಕೇಳ್ತಾನೆ. ಅಯ್ಯಯ್ಯೋ ಬೇಡಪ್ಪ, ಅಂಥ ಕೆಲಸ ಎಲ್ಲ ಮಾಡಿಬಿಟ್ಟಿಯಾ ನೀನು ಅಡುಗೆ ತಿನ್ನೋದಕ್ಕಿಂತ ಇದೇ ಪರವಾಗಿಲ್ಲ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸರಿ ಆಯಿತು ಇರು, ಕಾಲಿಂಗ್ ಬೆಲ್ ಸೌಂಡ್ ಆಗುತ್ತೆ, ಅಲ್ಲಿ ಬಂದ ತಕ್ಷಣ ಸರಿ ಊಟ ಬಂದಿದೆ ಇರು, ಒಂದು ನಿಮಿಷ ಹೋಗಿ ನಾನು ತೊಗೊಂಬಂದ್ಬಿಡ್ತೀನಿ ಅಂತ ಹೇಳಿ ಹೋಗಿ ತೊಗೊಂಬರ್ತಾಳೆ. ತಂದು ಬಡಿಸ್ತಾಳೆ. ಬಂದ ತಕ್ಷಣ ಚಪಾತಿ, ಏನು ಶ್ರೇಷ್ಠ ಚಪಾತಿ, ನನಗೆ ಹೊಟ್ಟೆ ನೋವಿದೆ, ಫಸ್ಟ್ ಚಪಾತಿ ಮತ್ತೆ ಹಾಕ್ತಾ ಇದೆಯಲ್ಲ ಅಂಥೇಳಿ ಕೇಳ್ತಾ ಇರ್ತಾನೆ. ಅದಕ್ಕೆ ಪರವಾಗಿಲ್ಲ ತಾಂಡವ್, ತಿನ್ನು, ತುಂಬಾ ಚೆನ್ನಾಗಿರುತ್ತೆ ಈ ಹೋಟೆಲ್ ಫುಡ್ಡು, ಇದಕ್ಕೆ 5 ಸ್ಟಾರ್ ರೇಟಿಂಗ್ ಇದೆ ಗೊತ್ತಾ ಅಂತ ಹೇಳ್ತಾನೆ. ತಿಂದ್ಬಿಟ್ಟು, ಅಯ್ಯೋ ದೇವರೇ ಎಷ್ಟು ಕೆಟ್ಟಾಗಿದೆ, ಇದಕ್ಕೆ ಉಪ್ಪು ಖಾರ ಏನೂ ಇಲ್ವಲ್ಲೇ, ಇದನ್ನು ಹೆಂಗೆ ನಾನು ತಿನ್ನೋದು ಅಂತ ಹೇಳಿದ ತಕ್ಷಣ, ಇದಕ್ಕೆ ಹೋಗಿ ನೀನು 5 ಸ್ಟಾರ್ ರೇಟಿಂಗ್ ಕೊಟ್ಟಿಯಾ, ನಾನು ಮಧ್ಯಾಹ್ನ ತಿಂದೆ ನೋಡು, ಅದು 5 ಸ್ಟಾರ್ ಊಟ, ಎಷ್ಟು ಚೆನ್ನಾಗಿತ್ತು, ಅವ್ರು ಎಷ್ಟು ಚೆನ್ನಾಗಿ ಅಡುಗೆ ಮಾಡಿಕೊಟ್ಟಿದ್ರು, ನೀನು ಇದಕ್ಕೆ ಹೋಗಿ ಇಷ್ಟೊಂದು ಹೊಗಳ್ತಾ ಇದೆಯಾ ಅಂಥೇಳಿ ಅವಳಿಗೆ ಬೈತಾ ಇರ್ತಾನೆ. ಸರಿ, ಅವನು ಕೋಪ ಮಾಡಿಕೊಂಡು, ನನಗಂತೂ ಬೇಡ ಶ್ರೇಷ್ಠ, ದಯವಿಟ್ಟು ನನ್ನ ಬಲವಂತ ಮಾಡಬೇಡ, ನಾನು ಈ ಊಟ ತಿನ್ನೋದಕ್ಕಾಗಲ್ಲ, ನನಗೆ ಮೊದಲೇ ಹುಷಾರಿಲ್ಲ, ಅಂಥದ್ರಲ್ಲಿ ಈ ಊಟ ನಾನು ಹೇಗೆ ತಾನೇ ತಿನ್ನಲಿ, ನನಗೆ ಬೇಡಮ್ಮ ನೀನೇ ತಿನ್ಕೋ ಅಂತ ಹೇಳಿ ಹೊರಟೋಗ್ತಾ ಇರ್ತಾನೆ. ಈ ಕಡೆ ಅಲ್ಲಿ ನಿಂತ್ಕೊಂಡು ಶೌರ್ಯ ಬಾಗಿಲಲ್ಲಿ ನಿಂತ್ಕೊಂಡು, ಓ ನಾನು ನೋಡಿದೆ, ನೀನು ಹೇಳ್ತಿದ್ದೆ ಅವತ್ತು ನಾನು ಏನೋ ತುಂಬ ಚೆನ್ನಾಗಿರ್ತೀನಿ, ನಾನು ತಾಂಡವ್ ಜೊತೆ ಅಂತ ಹೇಳ್ತಾ ಇದ್ದೆ, ನೋಡಿ ನಿನ್ನ ಗತಿ ಏನಾಯಿತು ಅಂತೇಳಿ ನಿಂತ್ಕೊಂಡು ಬಾಗಿಲಲ್ಲಿ ರೇಗಿಸ್ತಾ ಇರ್ತಾನೆ.
ಈ ಕಡೆ ತಾಂಡವು ಮೇಲ್ಗಡೆ ಹೋಗಿ ಮಲ್ಕೋತೀನಿ ಅಂತ ಹೋಗ್ತಾನೆ, ಅಂದರೆ ತುಂಬಾ ಹೊಟ್ಟೆ ನೋವು ಬಂದಿರುತ್ತೆ. ಈ ಕಡೆ ಹಸಿವು ಕುಡಿಗೆ ಒದ್ದಾಡ್ತಾ ಇರ್ತಾನೆ ರೂಮಲ್ಲೆಲ್ಲ. ಅಯ್ಯೋ ಎಂಥ ಕೆಲಸ ಆಯಿತು, ಈ ಕಡೆ ಹೊಟ್ಟೆ ನೋವು, ಈ ಕಡೆ ಹಸಿವು, ನನಗೆ ಒಟ್ಟಿಗೆ ಸಾಯಿಸ್ತಾ ಇದೆ ನನ್ನನ್ನು ಅಂಥೇಳಿ ಅಂದ್ಕೊಂಡು, ಅಯ್ಯೋ ಇರು, ಆ ಭಾಗ್ಯ ಇರಬೇಕಾದ್ರೆ ಎಷ್ಟು ಚೆನ್ನಾಗಿ ಅಡುಗೆ ತಿಂಡಿ ಮಾಡೋಕ್ಕೊಡು, ನಾನು ಚೆನ್ನಾಗಿ ತಿಂದ್ಕೊಂಡು ಇರ್ತಾಯಿದ್ದೆ. ಇವಳನ್ನ ಕಟ್ಕೊಂಡು ನನಗೆ ಹೊಟ್ಟೆ ತುಂಬ ಊಟ ಕೂಡ ಇಲ್ಲ. ಅವಳಂತೂ ಏನು ಕೆಲಸ ಮಾಡಿದ್ರು ಅಡುಗೆ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾಯಿದ್ಲಪ್ಪ ಅಂಥೇಳಿ ಅನ್ಕೋತಾ ಇರ್ತಾನೆ. ಆಮೇಲೆ ನಾನು ಯಾಕೆ ಅವಳು ನೆನೆಸ್ಕೊತೀನಿ ಆ ಭಾಗ್ಯನ ಅಂತ ಹೇಳ್ಬಿಟ್ಟು ಅವ್ನಿಗೆ ನೆನಪಾಗುತ್ತೆ. ಇರು ಗೌರವ್ ಒಂದ್ಸಲ ಊಟ ಅವರೇ ಆರ್ಡ್ರ್ ಮಾಡಿ ತರಿಸ್ಕೊಂಡ ಅಲ್ವಾ, ಇರು ಒಂದ್ಸಲ ಕೇಳೋಣ, ಅವನಿಗೆ ಫೋನ್ ಮಾಡ್ತೀನಿ ಅಂಥೇಳಿ ಫೋನ್ ಮಾಡ್ತಾನೆ. ಹೇಳಿ ಸರ್ ಅಂತ ಹೇಳಿದ ತಕ್ಷಣ, ಅಲ್ಲ ಕಣ್ರಿ ನೀವು ಊಟ ತರಿಸ್ಕೊಂಡ್ರಲ್ಲ, ನನಗೆ ಊಟ ತರಿಸ್ಕೊಡ್ರಿ ಅಲ್ಲಿಂದ ಅಂತ ಕೇಳಿದ ತಕ್ಷಣ, ಇಲ್ಲ ಸರ್ ಅವರು ಟೆಂಪ್ರವರಿ ಇವಾಗ ಅಡುಗೆ ಮಾಡೋದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಸರ್ ಅಂತ ಹೇಳ್ತಾನೆ. ನನಗದೆಲ್ಲ ಗೊತ್ತಿಲ್ಲಪ್ಪ, ನನಗಂತೂ ಆ ಮನೆ ಊಟನೇ ಬೇಕು. ಅವ್ರು ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದರು, ನಾನು ಅದನ್ನು ತಿಂದಮೇಲೆ ಸ್ವಲ್ಪ ಹುಷಾರು ಕೂಡ ಆಗಿದ್ದೆ. ಅದೇನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ನಾನು ಪ್ರಮೋಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡಿ ಯೋಚನೆ ಮಾಡಿ ಊಟ ತರಿಸ್ಕೊಟ್ರೆ ಇದೆಲ್ಲ ಮಾಡಿಕೊಡ್ಬೋದು ಅಂತ ಹೇಳಿದ ತಕ್ಷಣ, ಅಯ್ಯೋ ಇರಿ ಅವ್ನ ಕೈ ಕಾಲಿಡ್ದಾರು ಊಟ ತರಿಸ್ಕೊಟ್ಬಿಡ್ತೀನಪ್ಪ ಇವ್ರಿಗೆ, ನಾನು ಪ್ರಮೋಷನ್ ವಿಷಯ ಅಲ್ವಾ ಅಂಥೇಳಿ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಶೌರ್ಯ ಬಂದಲ್ಲಿ ನಿಂತ್ಕೊಂಡು, ಇಲ್ಲೇನು ಮಾಡ್ತಿದ್ಯಾ ನೀನು ಅಂಥೇಳಿ ಬಂದು ಕೇಳ್ತಾಳೆ ಶ್ರೇಷ್ಠ ಶೌರ್ಯನ ಹತ್ರ ಬಂದು. ಅದಕ್ಕೆ ನನಗೆ ಗೊತ್ತಾಯ್ತು ಬಿಡು, ಎಷ್ಟು ಚೆನ್ನಾಗಿದ್ದೀಯಾ ನೀನು ಇಲ್ಲಿ ಅಂತ ಅವನು ಹೇಳಬೇಕಾದ್ರೆ, ನೋಡು ನೀನು ನಮ್ಮನೆ ವಿಷಯಕ್ಕೆ ತಲೆ ಹಾಕೋದಕ್ಕೆ ಬರಬೇಡ, ಪದೇ ಪದೇ ನಿಂದು ಎಷ್ಟೋ ಅಷ್ಟು ನೋಡ್ಕೊ, ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಹೇಳಿ ಕೋಪ ಮಾಡಿಕೊಂಡು ಬಾಗಿಲನ್ನ ದಡಾರಂತ ಹಾಕ್ಬಿಡ್ತಾಳೆ. ಆಮೇಲೆ ಈ ಕಡೆ ಊಟ ಬೇಕು ಅಂತ ಹೇಳಿ ಒಂದು ಫೋನ್ ಕಾಲ್ ಬರ್ತಾ ಇರುತ್ತೆ. ಆ ಫೋನ್ ಕಾಲ್ ನೋಡಿಬಿಟ್ಟು ಅವರು ಅತ್ತೆ ತೊಗೊಳಕ್ಕೆ ಹೋಗ್ತಿರ್ತಾರೆ. ಸರಿ ಭಾಗ್ಯ ಬರ್ತಾಳೆ. ಅವ್ರ ಅತ್ತೆ, ನಾನು ತೊಗೋತೀನಿ ಫೋನ್, ನೀನು ಹೋಗು ಭಾಗ್ಯ, ನಿನ್ನ ಕೆಲಸ ನೋಡ್ಕೊ ಅಂಥೇಳಿ ಹೋಗಿ ಫೋನ್ ರಿಸೀವ್ ಮಾಡ್ತಾರೆ. ಮಾಡಿದ ತಕ್ಷಣ, ಮೇಡಮ್ ನಮಗೆ ಮನೆ ಊಟ ಬೇಕಿತ್ತು ಅಂಥೇಳಿ ಅವನು ಗೌರವ್ ಕಾಲ್ ಮಾಡಿರ್ತಾನೆ. ಇಲ್ಲ ಸರ್, ನಿಮಗೆ ಅರ್ಥ ಆಗಿಲ್ವ ಹೇಳಿದ್ರೆ, ನಾವು ಲೈಸೆನ್ಸ್ ಸಿಗೋವರೆಗೂ ನಾವು ಅಡುಗೆ ಏನೂ ಮಾಡೋದಕ್ಕಾಗಲ್ಲ, ಇಲ್ಲ ಅಂದರೆ ಅವ್ರು ಬಂದು ನಮಗೆ ತೊಂದರೆ ಕೊಡ್ತಾರೆ, ನಾನು ಅಡುಗೆ ಮಾಡೋಕ್ಕಾಗಲ್ಲ ಅಂಥೇಳಿ ಹೇಳಬೇಕಾದ್ರೆ, ಇಲ್ಲ ಮೇಡಮ್ ದಯವಿಟ್ಟು ಇದೊಂದು ಸಲ ಅರ್ಥ ಮಾಡ್ಕೊಳ್ಳಿ, ನಮ್ಮ ಮನೆ ಕಡೆ ಒಬ್ರಿಗೆ ತುಂಬಾ ಹುಷಾರಿಲ್ಲ, ಅವರಿಗೆ ನಿಮ್ಮನೆ ಊಟನೇ ಬೇಕಾಗಿದೆ, ಅವ್ರಿಗೆ ಅದೇ ನಿಮ್ಮ ಊಟ ತಿಂದಮೇಲೆ ನಮಗೆ ಸ್ವಲ್ಪ ಹುಷಾರಾಗಿದ್ದಾರೆ, ಇದು ಒಂದು ಸಲ ಮಾಡಿಕೊಡಿ ಮೇಡಮ್ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊತಿರ್ತಾನೆ. ಅದನ್ನು ಕೇಳಿಸ್ಕೊಂಡು ಈ ಕಡೆ ಭಾಗ್ಯ ಬಂದು, ಕೊಡಿಯತ್ತೆ ನಾನು ಮಾತಾಡ್ತೀನಿ ಅಂತೇಳಿ ಫೋನ್ ತೊಗೊತಾಳೆ. ಹೇಳಿ ಸರ್ ಅಂದ ತಕ್ಷಣ, ಮೇಡಮ್ ಇದೊಂದು ಸಲ ಅಡುಗೆ ಮಾಡಿಕೊಡಿ ಮೇಡಮ್, ಅವ್ರಿಗೆ ತುಂಬಾ ಹುಷಾರಿಲ್ಲ, ನಿಮ್ಮ ಮನೆ ಊಟನೇ ಬೇಕಂತೆ, ನೀವು ಮಾಡಿರೋ ಅಡುಗೆನೇ ಬೇಕಂತೆ ಅವ್ರಿಗೆ ಮೇಡಮ್ ಅಂತ ರಿಕ್ವೆಸ್ಟ್ ಮಾಡ್ಕೊತಾನೆ. ಸರಿ ಸರ್ ಆಯಿತು ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಅವಳು ಅಡುಗೆ ಮನೆಗೆ ಹೋಗ್ತಾಳೆ. ಅವರು ಹಿಂದೆ ಅವ್ರ ಅತ್ತೆನೇ ಹೋಗಿ, ಏನು ಭಾಗ್ಯ, ಏನು ಕೆಲಸ ಮಾಡ್ತಾ ಇದೀಯ ನೀನು, ನೋಡು ನಿನಗೆ ಗೊತ್ತಿಲ್ವಾ ಲೈಸೆನ್ಸ್ ಇರೋವ್ರಿಗೂ ನಾವು ಅಡುಗೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀವಲ್ವಾ, ಯಾಕಮ್ಮ ಪದೇ ಪದೇ ಈ ಥರ ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ. ಅಲ್ಲ ಅತ್ತೆ, ನಾನು ಇದು ವ್ಯಾಪಾರಕ್ಕೋಸ್ಕರ ಮಾಡ್ತಾ ಇಲ್ಲ, ಯಾರಿಗೋ ಒಬ್ರಿಗೆ ಹುಷಾರಿಲ್ಲ ಅಂತ ಹೇಳಿದಾರಲ್ವ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಈಗ ನಮ್ಮನೇಲಿ ಯಾರಿಗೋ ಒಬ್ರಿಗೆ ಹುಷಾರಿಲ್ಲ ಅಂದ ತಕ್ಷಣ ನಾವು ಅಡುಗೆ ಮಾಡಿಕೊಡ್ತಾ ಇರಲಿಲ್ವಾ, ಹಾಗೆ ಅಂದ್ಕೊಂಡು ಮಾಡ್ಕೊಳ್ಳೋಣ ಬಿಡಿ, ಯಾರು ನಮ್ಮ ಹತ್ರ ಊಟ ತೊಗೊತಾರೋ ನಾವು ಅವರೆಲ್ಲ ಮನೆಯವ್ರ ಥರ ಕಾಣ್ತಾ ಇರ್ತೀನಿ ಗೊತ್ತಾ, ಇದೊಂದು ಸಲ ಬಿಟ್ಬಿಡಿ ಅತ್ತೆ ಅಂತ ಹೇಳಿದ ತಕ್ಷಣ ಅವರಿಬ್ಬರಿಗೂ ಸರಿ ಆಯಿತು ಹೋಗಲಿ ಬಿಡು ಅಂಥೇಳಿ ಅವಳು ಅಂದ್ಕೊತಾಳೆ. ಈ ಕಡೆ ಪೂಜಾ ಮತ್ತು ಸುಂದ್ರಿ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಸುಂದ್ರಿ ಹೇಳ್ತಾಳೆ, ಓ ಹಂಗಾದ್ರೆ ನಿಮ್ಮ ಬಾಸು ನಿಮ್ಮ ಕಾಲೇಜಿಂದನೂ ಮೊದಲಿಂದ ನಿಮಗೆ ಪರಿಚಯ ಇದೆಯಾ ಅಂತ ಹೇಳಬೇಕಾದ್ರೆ, ಹೌದು ಅವನಂತೂ ಮೊದಲಿಂದ ನನ್ನ ಕಾಟ ಕೊಡ್ತಾನೆ ಇದ್ದಾನೆ ಅಂತ ಹೇಳಿ ಇಬ್ಬರು ನಗ್ತಾ ಇರ್ತಾರೆ. ಅಷ್ಟರಲ್ಲಿ ಒಂದು ಫೋನ್ ಮೆಸೇಜ್ ಬರುತ್ತೆ. ಅಯ್ಯೋ ನೋಡಿಲ್ಲಿ ನೆನೆಸ್ಕೊಂಡ ತಕ್ಷಣ ಅವನೇ ಕಾಲ್ ಮಾಡಿದ್ದಾನೆ, ಮೆಸೇಜ್ ಮಾಡಿದ್ದಾನೆ ಅಂತ ಹೇಳ್ತಾಳೆ. ಏನು ಮೆಸೇಜ್ ಮಾಡಿದ್ದಾನೆ ನೋಡು ಅಂತ ಹೇಳಿದ ತಕ್ಷಣ, ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡಲ್ಲ ಪೂಜಾ, ಇದನ್ನೆಲ್ಲ ರಿಟರ್ನ್ ನೀನು ಕೊಟ್ಟೇ ಕೊಡ್ತೀನಿ ಅಂತೇಳಿ ಅವ್ರು ಮೆಸೇಜ್ ಮಾಡಿರ್ತಾನೆ. ಅದಕ್ಕೆ ಇವಳು ಜೋರಾಗಿ ನಗ್ತಾ ಇರ್ತಾಳೆ. ಅವಳು ಸುಂದ್ರಿ, ಏನು ನಗ್ತಾ ಇದೆ ನಿನಗೆ, ಅವನು ಕೋಪ ಮಾಡ್ಕೊಂಡು ಮೆಸೇಜ್ ಮಾಡಿದ, ನಿಂಗೆ ಅಷ್ಟು ಗೊತ್ತಾಗ್ತಾ ಇಲ್ವಾ ಅಂತ ಕೇಳಿದ ತಕ್ಷಣ, ಅಯ್ಯೋ ಇದೆಲ್ಲ ಮಾಮೂಲಿ, ಇಂಥದ್ದು ಎಷ್ಟು ನೋಡಿದ್ದೀನೋ ಅವ್ನ ಮೆಸೇಜ್ಗಳು ಹಾಕೋದು ಮಾತಾಡೋದೆಲ್ಲ, ನಾನು ಬಿಟ್ಬಿಡ್ತೀನಿ, ನಾನು ಅದನ್ನು ವಾಪಸ್ ಅವನು ಕೊಟ್ಟೇ ಕೊಡ್ತೀನಿ ನೋಡ್ಕೊತಾ ಇರಿ ಅಂಥೇಳಿ ಮಾತಾಡ್ತಿರ್ತಾಳೆ. ಈ ಕಡೆ ಕಿಶನ್ಗೆ ತುಂಬ ಅವಳು ಕಾಲಿನ ತುಳಿದ್ಬಿಟ್ಟಿರೋದಕ್ಕೆ ತುಂಬ ನೋವು ಆಗಿಬಿಟ್ಟಿರುತ್ತೆ. ಅದನ್ನು ಕಾಲು ಹೊತ್ಕೊಂಡು, ಪೂಜಾ ನಿನ್ನನ್ನು ಸುಮ್ಮನೆ ಬಿಡಲ್ಲ ಕಣೆ, ನಾಳೆ ಜಿಮ್ಗೆ ಹೆಂಗಿದ್ರು ಬರ್ತೀಯಲ್ಲ ಆವಾಗ ನೋಡ್ಕೊತೀನಿ ಬಾ ನಿನಗೆ ಅಂಥೇಳಿ ಹೇಳ್ತಿರ್ತಾನೆ. ತಾಂಡವ್ ಮತ್ತೆ ಅವನಿಗೆ ಗೌರವ್ಗೆ ಕಾಲ್ ಮಾಡ್ತಾನೆ. ಅಯ್ಯೋ ಎಲ್ರಿ ಊಟನೇ ಬಂದಿಲ್ವಲ್ರಿ ಇನ್ನೂ, ಹೋಗಿ ತೊಗೊಬನ್ನಿರಿ ಬೇಗ, ನನಗಂತೂ ತುಂಬಾ ಹಸಿವಾಗ್ತಿದೆ ಅಂತ ಹೇಳಿದ ತಕ್ಷಣ, ಇರಿ ಸರ್ ಒಂದು 2 ನಿಮಿಷ ನಾನು ಬಂದೆ, ಇನ್ನೇನು ಅವ್ರ ಮನೆ ಬಾಗ್ಲ ಹತ್ರ ಇದ್ದೀನಿ, ತೊಗೊಬಂದ್ಬಿಡ್ತೀನಿ ಇರಿ, ನೀವು 20 ನಿಮಿಷ ವೆಯ್ಟ್ ಮಾಡಿ, ನಾನು ಖಂಡಿತ ನಿಮ್ಮ ಮನೆಗೆ ತಂದುಕೊಡ್ತೀನಿ ಅಂತ ಹೇಳಿ ಆ ಹುಡುಗ ಅವನು ಭಾಗ್ಯಳ ಮನೆಗೆ ಬಂದು ಮೇಡಮ್ ಮೇಡಮ್ ಅಂತ ಬಾಗಿಲು ತಟ್ತಾನೆ. ಅಲ್ಲಿ ಬಂದ ತಕ್ಷಣ, ಬನ್ನಿ ಸರ್ ಒಳಗಡೆ ಕೂತ್ಕೊಳ್ಳಿ, ನಿಮ್ದು ಊಟ ರೆಡಿ ಇದೆ ತೊಗೊಂಡು ಹೋಗೋರಂತೆ ಅಂತ ಹೇಳಿದ ತಕ್ಷಣ, ಸ್ವಲ್ಪ ಬೇಗ ಕೊಡಿ ಮೇಡಮ್ ಅಂಥೇಳಿ ಊಟ ತೊಗೊಬಂದು ಕೊಡ್ತಾಳೆ.
ತೊಗೊಳ್ಳಿ ಮೇಡಮ್ ದುಡ್ಡು ಅಂದ ತಕ್ಷಣ, ಇಲ್ಲ ಸರ್ ಬೇಡ, ನಾನು ವ್ಯಾಪಾರಕ್ಕೋಸ್ಕರ ಇದನ್ನು ಮಾಡ್ತಾ ಇಲ್ಲ, ನಿಮ್ಮ ಕಡೆ ಯಾರಿಗೂ ಹುಷಾರಿಲ್ಲ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಮಾಡಿಕೊಟ್ಟಿದ್ದೀನಿ ಅಷ್ಟೇ, ದಯವಿಟ್ಟು ನಂಗೆ ದುಡ್ಡೆಲ್ಲ ಏನೂ ಕೊಡೋಕೆ ಹೋಗಬೇಡಿ, ನೀವೇ ಇಟ್ಕೊಳ್ಳಿ, ನಿಮ್ಮ ಕಡೆ ಯಾರು ಹುಷಾರಿಲ್ಲ ಅಂತ ಹೇಳಿದ್ರಲ್ಲ, ಅವ್ರು ಹುಷಾರಾಗೋವರೆಗೂ ಬಂದು ನಮ್ಮ ಮನೇಲೇ ಊಟ ಮಾಡಲಿ, ನಾವೇ ಊಟ ತಂದುಕೊಡ್ತೀನಿ ಅಂತ ಹೇಳಿ ಅವಳು ಹೇಳ್ತಾಳೆ. ಓಕೆ ಮೇಡಮ್, ತುಂಬಾ ಧನ್ಯವಾದಗಳು ನಿಮಗೆ, ನಿಮ್ದೆಷ್ಟು ಒಳ್ಳೆ ಮನಸ್ಸಲ್ವಾ ಅಂತ ಹೇಳಿ ಅವನು ಹೊಗಳ್ತಾ ಇರ್ತಾನೆ. ಆದರೆ ಅವಳಿಗೆ ಗೊತ್ತಿರಲ್ಲ ಅವಳು ಅಡುಗೆ ಮಾಡ್ಕೊಡ್ತಿರೋದು ತಾಂಡವ್ಗೆ, ಬೇರೆ ಯಾರಿಗೂ ಅಲ್ಲ ಅಂತ. ಈ ಕಡೆ ಅವನು ಊಟ ತೊಗೊಂಡು ಇಲ್ಲಿಗೆ ತಾಂಡವಿರೋ ಕಡೆಗೆ ಬರ್ತಾ ಇರ್ತಾನೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.